ಕರ್ನಾಟಕದ ಮಹಾಜನತೆಗೆ ಒಂದು ವಿನಂತಿ. ಜೀವನದಲ್ಲಿ ಒಮ್ಮೆ ಯಾದಗಿರಿ ಜಿಲ್ಲೆಯಿಂದ 5 ಕಿಲೋಮೀಟರ್ ಇರುವಂಥ ಹುಲ್ಕಲ್ ಜೆ ಗ್ರಾಮಕ್ಕೆ ಭೇಟಿ ಕೊಡ್ರಿ. ಅಲ್ಲೊಬ್ಬರು ಸೂಫಿ ಸಂತರ ಸಮಾಧಿ ಐತಿ. 500 ವರ್ಷಗಳ ಇತಿಹಾಸ ಉಳ್ಳಂಥ ಆ ಸೂಫಿ ಸಂತರು ಆರಾಮವಾಗಿ ವಿಶ್ರಾಂತಿ ಪಡೆಯಾಕತ್ತಾರ. ಆದರೆ ಜನರಿಗೆ ಅಲ್ಲಿ ಆಶೀರ್ವಾದದ ಮುಖಾಂತರ ಅನೇಕ ಪರಿಹಾರಗಳನ್ನು ಕೊಡಾಕತ್ತಾರ. ಅಲ್ಲಿ ಯಾವುದೇ ದುಡ್ಡಿಲ್ಲ, ರೊಕ್ಕಿಲ್ಲ, ಏನೂ ಇಲ್ಲ. ಬಹಳಷ್ಟು ಸಮಾಧಾನದಿಂದ ಹೋಗಿ ಅಲ್ಲಿ ನೀವು ದರ್ಶನ ಪಡೆದರೆ ಪಾವನ ಆಗ್ತೀರಿ ಅಂತಾರ ಅಲ್ಲಿಯ ಸಜ್ಜಾದೆಗಳು. ನೋಡ್ರಿ, ನಮಗೆ ಸಾಮಾಜಿಕ ರಂಗದಲ್ಲಿ, ಸಂಸಾರದಲ್ಲಿ ಅನೇಕ ವಿಘ್ನಗಳು ಕಾಡ್ತಾವ. ಆ ವಿಘ್ನಗಳು ಯಾಕೆ ಕಾಡ್ತಾವ? ನಾವು ಸೂಫಿ ಸಂತರ ಆಶೀರ್ವಾದ ಇರಬೇಕು, ಪರಮಾತ್ಮನ ಆಶೀರ್ವಾದವಿರಬೇಕು. ಅನೇಕ ದೇವತೆ ಆರಾಧ ದೈವಗಳ ನಮ್ಮ ತಲೆ ಮೇಲೆ ಆಶೀರ್ವಾದ ಇದ್ದರೆ ಮಾತ್ರ ಪರಿಹಾರ ಆಗತೈತಿ, ಒಂದು ನಂಬಿಕೆ ಇರ್ತೈತಿ. ಆ ನಂಬಿಕೆ ಯಾವಾಗಲೂ ಸಾಕಾರಗೊಳ್ತೈತಿ. ನೀವು ದಯಮಾಡಿ ಯಾದಗಿರಿ ಜಿಲ್ಲೆಯಿಂದ 5 ಕಿಲೋಮೀಟರ್ ಇರುವಂಥ ಆ ಪವಾಡ ಪುರುಷ, ಅವರ ಹೆಸರು ಸಹಿತ ಹೇಳ್ತೀನಿ. ಬಗದಾದದಿಂದ 500 ವರ್ಷಗಳ ಹಿಂದೆ ಬಂದವರು ಹಜರತ್ ಸೈಯದ್ ಖಾನ್ ಶಾಮ್ ಮಾನ್ಶಾ ವಲಿ ಅಲ್ಲಾ ರಹಮತುಲ್ಲಾಹಿ ಸಾಕಿನ ಹುಲಿಕಲ್ ಜೆ. ನೋಡ್ರಿ, ಆ ಸೂಫಿ ಸಂತರು ತಮ್ಮ ಶಾಂತತೆ ಮತ್ತು ಏಕತೆಗಾಗಿ ಭಾರತಕ್ಕೆ ಬಂದು ನೆಲೆಸಿದರು. ಅದಕ್ಕೆಲ್ಲ ಪುರಾತನ ಇತಿಹಾಸ ಅದಾವ. ಖಾಜಾ ಗರೀಬ್ ನವಾಜ್ ಅದಾವ, ಖಾಜಾ ಬಂದೇ ನವಾಜ್ ಅದಾವ. ಇಂತಿಂಥ ಸೂಫಿ ಸಂತರು ಇವತ್ತು ಕರ್ನಾಟಕದಲ್ಲಿ, ಇವತ್ತು ಭಾರತ ದೇಶದಲ್ಲಿ ಅದಾರಂದ್ರೆ ನಮಗೆ ಶಾಂತಿ, ನೆಮ್ಮದಿ ಐತಿ. ಹಿಂದೂ ಮುಸ್ಲಿಂ ಏಕತೆ ಸಾರಿದವರು ಈ ಹಜರತ್ ಸೈಯದ್ ಖಾನ್ ಶಾ ಮಾನ್ಶಾ ವಲಿ ಅಲ್ಲಾ ರಹಮತುಲ್ಲಾಹಿಯ ಈ ದರ್ಗಾದಲ್ಲಿ 100ಕ್ಕೆ 80% ಹಿಂದೂಗಳೇ ಹೋಗಿ ಅಲ್ಲಿ ಆರಾಧನೆ ಮಾಡ್ತಾರೆ. ಹೋಗಿ ಅಲ್ಲಿ ಪ್ರಸಾದ ಸ್ವೀಕಾರ ಮಾಡ್ತಾರ, ಆಶೀರ್ವಾದ ತಗೋತಾರ. ಅಲ್ಲಿರುವ ಪ್ರಮುಖ 3 ಪವಾಡುಗಳು ಏನೆಂದರೆ, ಎಷ್ಟೋ ಕುಡಿತದ ಚಟದಿಂದ ಬಲಿಯಾದಂಥ ಕುಟುಂಬದವರು ಅಲ್ಲಿ ಹೋದರೆ ಅಲ್ಲಿಯ ಒಂದು ನೀರು ಮತ್ತು ಹೂವನ್ನು ತೆಗೆದುಕೊಂಡು ತಲೆ ಮೇಲೆ ಇಟ್ಕೊಂಡ್ಬಿಟ್ರೆ ಅದು ಶಮನ ಆಗತೈತಿ. ಕುಡಿಯಾವ ಎಂದು ಜೀವನದಾಗ ಕುಡಿಯಂಗಿಲ್ಲ. ನೋಡ್ರಿ, ಇವತ್ತು ಸರ್ಕಾರ ಮದ್ಯಪಾನ ಸಂಯಮ ಮಂಡಳಿ ಮಾಡ್ತೈತಿ, ಮದ್ಯಪಾನ ನಿಯಂತ್ರಣ ಮಂಡಳಿ ಮಾಡ್ತೈತಿ, ಮದ್ಯಪಾನ ಮಾರಾಟ ಮಂಡಳಿ ಮಾಡ್ತೈತಿ. ಈ ಕಡೆ ಮಾರಕ್ಕೆ ಹೋಗ್ತಾರೆ, ಇದನ್ನು ನಿಯಂತ್ರಣ ಮಾಡಕ್ಕೆ ಹೋಗ್ತಾರೆ. ಅದಕ್ಕೊಂದು ನಿಗಮ, ಇದಕ್ಕೊಂದು ನಿಗಮ. ಆದರೆ ಸೂಫಿ ಸಂತರ ನಿಗಮದಲ್ಲೇ ಒಂದು ದರ್ಬಾರ್ ಐತಿ. ಎಷ್ಟೋ ಜನ ಕುಡಿತಕ್ಕೊಳಗಾದವರು ಹೋಗಿ ಅಲ್ಲಿ ಪ್ರಸಾದ ತೆಗೆದುಕೊಂಡ ನಂತರ ಕುಡಿತದ ಬಲಿಯಿಂದ ದೂರಾಗಿ 20-25 ವರ್ಷಗಳಿಂದ ಆರಾಮವಾಗಿ ಸುಖದ ಸಂಸಾರ ಮಾಡಕತ್ತಾರ. ಇವತ್ತು ಅದೇ ರೀತಿ ಎಷ್ಟೋ ವರ್ಷಗಳಿಂದ ಮದುವೆಯಾಗಲ್ಲದ ಜೋಡಿಗಳೂ ಸಹಿತ ಇವತ್ತು ಕೊರಗಾಕತ್ತಾರ. ನನಗೆ ವರ ಸಿಗುವಾತು, ವಧು ಸಿಗುವಾತು. ಆದರೆ ಇದೇ ಯಾದಗಿರಿಯ ಜಿಲ್ಲೆಯ ಹುಲಿಕಲ್ ಜೆ ಗ್ರಾಮಕ್ಕೆ ಹೋದರೆ, ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದರೆ, ದರ್ಶನ ತೆಗೆದುಕೊಂಡ್ರೆ ನಿಮಗೆ ಮನೆತನ ಬರ್ತಾವ ಅನ್ನೋದೊಂದು ನಂಬಿಕೆ ಐತಿ. ಎಷ್ಟೋ ಜನ ಹೋಗಿ ಅಲ್ಲಿ ಬೇಡಿಕೊಂಡಾಗ ಅವು ಈಡೇರ್ಯಾವ. ಆ ವಧುವರರು ಸಹಿತ ಸುಖವಾಗಿ ಅದಾರ. ಇನ್ನು 3ನೇ ಪವಾಡ ಅಲ್ಲಿ ಐತಿ. 25-30 ವರ್ಷಗಳಿಂದ ಸಂತಾನ ಇಲ್ಲದವರಿಗೆ ಅಲ್ಲಿ ಒಂದು ಹೂ ಮತ್ತು ನೀರು ಕೊಡ್ತಾರ. ಒಂದು ನಂಬಿಕೆಯಿಂದ ನಾವು ಸ್ವೀಕಾರ ಮಾಡಬೇಕು. ಸಂತಾನ ಪರಮಾತ್ಮ ಕೊಡ್ತಾನ. ಆ ಸಂತಾನ ಕೊಡೋ ಸಲುವಾಗಿ ಈ ಸೂಫಿ ಸಂತರು ಪರಮಾತ್ಮನಿಗೆ ಹೇಳ್ತಾರ, ಆಶೀರ್ವಾದ ಮಾಡ್ತಾರ ಈ ಕುಟುಂಬಕ್ಕೆ. ಆವಾಗ ಸಂತಾನಗಳು ಆಗ್ತಾವ. ಎಷ್ಟೋ ಜನ ಸ್ಕ್ಯಾನಿಂಗು, ಹಾಸ್ಪಿಟಲ್ಲು ಅಡ್ಡಾಡಿ ಕೊನೆಗೆ ಈ ಯಾದಗಿರಿಯ ಈ ಹುಲಿಕಲ್ ಜೆ ಗ್ರಾಮಕ್ಕೆ ಹಜರತ್ ಸೈಯದ್ ಶಾ ಖಾನ್ ಶಾ ಮಾನ್ಶಾ ವಲಿ ಅಲ್ಲಾ ರಹಮತುಲ್ಲಾಹಿ ಹತ್ರ ಹೋದಾಗ ಅಲ್ಲಿ ಸಂತಾನ ಆಗಿದ್ದು ಉದಾಹರಣೆಗಳು ಸಾವಿರಾರದಾವ. ಅಲ್ಲಿ ಯಾವುದೇ ವಸತಿ ಸೌಲಭ್ಯ ಇಲ್ಲ. ಅಲ್ಲಿಂದ 5 ಕಿಲೋಮೀಟರ್ ಯಾದಗಿರಿಯಲ್ಲಿ ಬೃಹತ್ ಪ್ರಮಾಣದ ವಸತಿ ಸೌಲಭ್ಯಗಳದಾವ. ಅಲ್ಲಿ ಹೋಗಿ ಇಳ್ಕೊಳ್ಳೋ ವ್ಯವಸ್ಥೆ ಅದಾವ. ಅಲ್ಲಿಂದ 5 ಕಿಲೋಮೀಟರ್ ನೀವು ಹೋಗಿ ಅಲ್ಲಿ ದರ್ಶನ ಪಡೆದು ಪಾವನ ಆದ್ರೆ ಅಲ್ಲಿ ಒಬ್ಬರು ಸಜ್ಜಾದೆ ಗುರುಗಳದಾರ. ಅದೇ ಸಜ್ಜಾದೆ ನಶೀನ್ ಹಜರತ್ ಮೊಹಸಿನ್ ಖಾದ್ರಿ ಸಾಹೇಬ್. ಚಿಕ್ಕ ವಯಸ್ಸಿನ 26 ವಯಸ್ಸಿನ ಯುವಕ. ಇವತ್ತು ಆ ಯುವಕನೇ ಅಲ್ಲಿಯೇ ಉಸ್ತುವಾರಿ ಮಾಡ್ತಾರ. ಎಷ್ಟೋ ವರ್ಷಗಳಿಂದ ಅವರ ತಲೆತಲಾಂತರದಿಂದ ಅವರ ಪರಂಪರೆಯಿಂದ ಬಂದಂಥ ಅವರೇ ಈಗ ಸಜ್ಜಾದೆ. ಅಲ್ಲಿ ಆ ಸಜ್ಜಾದೆಯವರ ಉಸ್ತುವಾರಿಯಲ್ಲಿ ಇದೇ ಯುವಕ 48 ದಿನಗಳ ನಿರಂತರ ತಪಸ್ಸನ್ನು ಕುಳಿತು ಬರೇ ಹಾಲಿನಿಂದ ಯಾವುದೇ ಆಹಾರ ಸೇವಿಸಲಾರದೆ 48 ದಿನಗಳಿಂದ 24 ತಾಸು ಕೇವಲ ಆರಾಧನೆ ಮತ್ತು ಪ್ರಾರ್ಥನೆಯೊಂದಿಗೆ 48 ದಿನಗಳ ತಪಸ್ಸು ಮಾಡಿ ಪಾವನ ಆದಂಥ ಅದೇ ಸಜ್ಜಾದೆ ಇವತ್ತು ನಿಮಗೆ ಅಲ್ಲಿ ಸಿಗ್ತಾರ. ಅವರ ದೃಶ್ಯ ಹಾಕಾಕತ್ತನ್ನ ನೋಡ್ರಿ.
ಅಲ್ಲಿ ಒಮ್ಮೆ ನಿಮಗೆ ಸಮಯ ಸಿಕ್ಕರೆ ಅಲ್ಲಿ ಹೋಗ್ರಿ. ಯಾಕಂದರೆ ಬಹಳ ಕಷ್ಟ ನಷ್ಟದಿಂದ ಬಳಲಾಗ್ತೀರಿ, ಕೈಗಾರಿಕೋದ್ಯಮದಲ್ಲಿ ಹಾಳಾಗ್ತೀರಿ, ಬಿಸ್ನೆಸ್ದಲ್ಲಿ ಹಾಳಾಗ್ತೀರಿ. ಎಲ್ಲರಿಗೂ ಒಂದು ಮಾನಸಿಕ ತೊಂದರೆ, ಸಾವಿರಾರು ಕೋಟಿ ರೂಪಾಯಿ ಇದ್ದವಂಗೂ ಸಹಿತ ಮಾನಸಿಕ ತೊಂದರೆ, ನಿದ್ರಾಹೀನತೆ ಕಾಡ್ತೈತಿ, ಇಲ್ಲಿಲ್ಲದ ತೊಂದರೆಗಳು ಕಾಡ್ತಾವ. ಆದರೆ ಅಲ್ಲಿ ಹೋದರೆ ಮಾತ್ರ ಒಂದು ಶಾಂತಿ ನೆಮ್ಮದಿಯ ಸಂಕೇತ ಸಿಗುತ್ತೈತಿ. ಇದು ಸೂಫಿ ಸಂತರು ಯಾವಾಗಲೂ ಒಳ್ಳೊಳ್ಳೆಯ ಸಂದೇಶಗಳನ್ನು ಹೇಳ್ತಾನೆ ಬಂದರು. ಆ ಸಂದೇಶಗಳನ್ನು ನಾವು ಪರಿಪಾಲನೆ ಮಾಡಲ್ಲದೆ ಆ ಸೂಫಿ ಸಂತರನ್ನು ನಾವು ಕಡೆಗಣಿಸಿದ್ದೀವಿ. ಆವಾಗ ನಮಗೆ ಶಾಪದ ರೂಪದಲ್ಲಿ ಈ ಸಮಸ್ಯೆಗಳು ಹುಟ್ಟಿ ಬರ್ತಾವ ಅನ್ನೋದೇ ಪ್ರತಿಯೊಂದು ಧರ್ಮದಲ್ಲಿಯೂ ಸಹಿತ ಪ್ರತಿಯೊಂದು ಧರ್ಮ ಗುರುಗಳು, ಪಂಡಿತರು, ಮಠಾಧೀಶರು, ಸೂಫಿ ಸಂತರು, ಬಸವಣ್ಣ ನಾಡಿನಲ್ಲಿ ಪ್ರವಾದಿಗಳು ಸಹಿತ ಅನೇಕ ರೀತಿಯ ನಮಗೆ ಸಲಹೆಗಳನ್ನು ಕೊಟ್ಟರು. ಆದರೆ ನಾವು ಆ ಸಲಹೆಗಳನ್ನು ಚಾಚು ತಪ್ಪದೆ ತಪ್ಪು ಮಾಡಿದಾಗ, ಈಗ ಸಂಕಟ ಬಂದಾಗ ವೆಂಕಟರಮಣ ಅಂದಂಗೆ ಆಗತೈತಿ ಪರಿಸ್ಥಿತಿ. ಅದಕ್ಕೋಸ್ಕರ ಒಮ್ಮೆ ಹೋಗ್ರಿ ಈ ಯಾದಗಿರಿಯಲ್ಲಿ. ಅದರ ಉಸ್ತುವಾರಿಯ ಬಗ್ಗೆ ಒಂದು ಹೇಳ್ತೇನೆ. ಇವರ ಗುರುಗಳಾದ ನಕ್ಸ್ಬಂದಿ ಖಾದ್ರಿ ಇವರಿಂದ ಗುರುಬೋಧನೆ. ಚಿಕ್ಕ ವಯಸ್ಸಿನಲ್ಲಿ ಆಧ್ಯಾತ್ಮಿಕ ಚಟುವಟಿಕೆಯಲ್ಲಿ ಭಾಗಿಯಾಗಿ ಒಳ್ಳೆಯ ಕಾರ್ಯ ಮಾಡುತ್ತಿದ್ದಾರೆ. ಪವಾಡ ಏನೋ ಒಂದು ಬೇಡಿಕೆಗಳನ್ನು ಈಡೇರಿಸುವ ಶಕ್ತಿ ಈ ಸೂಫಿ ಸಂತರಲ್ಲಿದೆ. ಉದಾಹರಣೆ, ಸಂತಾನ ಭಾಗ್ಯ, ಅನೇಕ ರೋಗ ರುಜಿನಗಳು, ಜೀವನದ ತಾಪತ್ರ್ಯ, ಹಾಗೂ ಅವರು ಕೊಡುವ ಪ್ರಸಾದ ಕೇವಲ ಉತ್ತತ್ತಿ, ಹೂ, ನೀರು ಮಾತ್ರ. ನೋಡ್ರಿ, ಉತ್ತತ್ತಿ ಅಂದ್ರೆ ಗೊತ್ತಿರಲ್ಲ, ಖಜೂರ್, ಮತ್ತು ನೀರು ಮತ್ತು ಹೂವು, ಈ ಮೂರು ಪದಾರ್ಥ ಕೊಡ್ತಾರ. ಕುಡಿತಕ್ಕೊಳಗಾಗಿ ಇವತ್ತು ಸಂಸಾರಗಳ ಹಾಳಾಗಿ ಬೀದಿಗೆ ಬಂದಾವ. ಈ ಕುಡಿತದಿಂದ ಅಲ್ಲಿ ಪಾವನಾಗ್ತಾರೆ. ಸಂತಾನ ಇಲ್ಲದವರಿಗೂ ಸಹಿತ ಒಂದು ನಂಬಿಕೆಯ ಮುಖಾಂತರ ನಾವು ದರ್ಶನ ತೆಗೆದುಕೊಂಡ್ರೆ ಸಂತಾನ ಆಗ್ತಾವನ್ನೋದು ಅನೇಕ ಕುಟುಂಬಗಳು ಸಹಿತ ಹೇಳ್ಯಾವ. ಮೂರನೆಯದು, ಹೆಣ್ಣು ಗಂಡು ವಧುವರ ಸಿಗಂಗಿಲ್ಲ. ಅಂಥ ವಧುವರರು ಸಹಿತ ಅಲ್ಲಿ ಹೋಗಿ ನನಗೆ ಒಳ್ಳೆಯ ವರ ಕೊಡ್ರಿ, ಆಶೀರ್ವಾದ ಮಾಡಿ ಸೂಫಿ ಸಂತರೆ ಅಂದಾಗ ಆಶೀರ್ವಾದ ರೂಪದಲ್ಲಿ ಅಲ್ಲಿ ನೀರು ಮತ್ತು ಹೂವನ್ನು ಕೊಡ್ತಾರ, ಉತ್ತತ್ತಿಯನ್ನು ಕೊಡ್ತಾರ. ಅಲ್ಲಿಯ ಯುವಕ 26 ವಯಸ್ಸಿನ ಸಜ್ಜಾದೆ ನಶೀನ್ ಹಜರತ್ ಮೊಹಸಿನ್ ಖಾದ್ರಿ ಸಾಹೇಬ್ ಪ್ರತಿ ವರ್ಷ ಚಂದ್ರಮಾನದ 14ನೇ ತಾರೀಕಿಗೆ ಬೃಹತ್ ಪ್ರಮಾಣದ ಜಾತ್ರೆ ಮತ್ತು ಉರುಸು ನಡೆದೈತಿ. ಅಲ್ಲಿ ಹೋಗೋರೆಲ್ಲ ಹಿಂದೂ ಮುಸ್ಲಿಂ ಬಾಂಧವರು, ಯಾವುದೇ ಜಾತ್ಯತೀತವಿಲ್ಲ, ಯಾವುದೇ ಜಾತಿ ಮತ ಪಂಥ ಭೇದವೇ ಇಲ್ಲ. 100ಕ್ಕೆ 80% ಜನ ಅಲ್ಲಿ ಹಿಂದೂಗಳು ಹೋಗ್ತಾರೆ. ಒಂದು ನಂಬಿಕೆ ಮನುಷ್ಯನಿಗೆ ಬಹಳ ಒಂದು ಉಪಕಾರಿಯಾಗಿ ಜೀವನ ಇವತ್ತು ಸಾಗಸಾಕ ಇಂಥ ಸೂಫಿ ಸಂತರು ನಮಗೆ ಕಾರಣೀಭೂತ ಆಗ್ತಾರ. ಅವರ ಸಂಪೂರ್ಣ ವಿಡಿಯೋಗಳನ್ನ ಹಾಕಾಕತ್ತೀನಿ. 26 ವಯಸ್ಸಿನ ಆ ಸಜ್ಜಾದೆ ನಶೀನ್ ಹಜರತ್ ಮೊಹಸಿನ್ ಖಾದ್ರಿ ಅವರಲ್ಲಿ, ಆ ಮಗುವಿನಲ್ಲಿ ಒಂದು ವಯಸ್ಸಿನ ಯುವಕ ಒಂದು ಶಕ್ತಿ ಆ ಪರಮಾತ್ಮ ಕೊಟ್ಟಾನ, ಆ ಸೂಫಿ ಸಂತರು ಕೊಟ್ಟಾರ. ಅವರ ಮುಖಾಂತರ ಇವರು ವಿತರಣೆ ಮಾಡುವಂಥ ಒಬ್ಬರು ಅಲ್ಲಿಯ ಸಜ್ಜಾದೆ ನಸೀನ್ ಹಜರತ್ ಮೊಹಸಿನ್ ಖಾದ್ರಿ ಸಾಹೇಬ್. ಹಾಗಾದ್ರೆ ಕರ್ನಾಟಕದ ಮಹಾಜನತೆ ಎಷ್ಟೊಂದು ತೊಂದರೆಗಳಿಂದ ಬಳಲುತ್ತಿದ್ದೀರಿ. ಅನೇಕ ಸನ್ಮಾನ ಸಮಾರಂಭಗಳನ್ನು ಮಾಡ್ತಾರ, ಅನೇಕ ರಾಜಕೀಯ ಧುರೀಣರು ಅಲ್ಲಿ ಹೋಗಿ ಭೇಟಿ ಕೊಟ್ಟಾರ, ಅನೇಕ ನಾಮಕರಣಗಳನ್ನ ಅಲ್ಲಿ ಮಾಡ್ಕೊಂಡಾರ. ಅನೇಕರು ಆ ದರ್ಗಾದ ಸೂಫಿ ಸಂತರ ಹೆಸರನ್ನೇ ಸಹಿತ ತಮ್ಮ ಮಕ್ಕಳಿಗೂ ಸಹಿತ ಇಟ್ಟಾರ. ಹಾಗಾದ್ರೆ ಅಲ್ಲಿ ರಾಜಕಾರಣಿಗಳು ಹೋಗಿ ಶಾಸಕರಾಗ್ಯಾರ, ಮಂತ್ರಿಗಳು ಹೋಗಿ ಅಲ್ಲಿ ಮಂತ್ರಿ ಸ್ಥಾನ ಕೇಳಿದಾಗ ಮಂತ್ರಿ ಸ್ಥಾನವೂ ಸಿಕ್ಕೈತಿ. ಒಂದು ನಂಬಿಕೆ ಇರ್ತೈತಿ ಮನುಷ್ಯನಿಗೆ. ಅನೇಕ ನಾವು ಋಷಿ ಮುನಿಗಳ ಹತ್ತಿರ ಹೋದಾಗೂ ಸಹಿತ ನಾವು ಕೇಳೋದೇನೋ ನಮಗೆ ಮಾನಸಿಕ ನೆಮ್ಮದಿ ಮತ್ತು ನಮ್ಮ ಮಕ್ಕಳ ಹಿತಚಿಂತನೆ. ಅದನ್ನು ಕೇಳ್ತಾರಲ್ರಿ ಎಲ್ಲ ಕಡೆ ಹೋದಾಗ. ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಲಿ, ನಮಗೆ ಒಂದು ಶಾಂತಿ ಕೊಡಪ್ಪ, ನಮ್ಮ ಮಕ್ಕಳ ಸುರಕ್ಷತೆ ಇಡು, ಇನ್ನಿತರಿಗೆ ಯಾವುದೇ ಕೇಡ ಆಗಬಾರದು, ನಮ್ಮಿಂದ ಯಾವುದೂ ತೊಂದರೆ ಆಗಬಾರದು, ನಮ್ಮಿಂದ ಯಾವುದೇ ಕೆಟ್ಟತನ ಆಗಬಾರದು, ಅಂಥ ಶಕ್ತಿ ಕೊಡಪ್ಪ ಅಂಥೇಳಿ ದೇವಸ್ಥಾನ ಮಠ ಮಂದಿರಗಳಲ್ಲಿ ಬೇಡ್ತೀರಿ. ಹಂಗೆ ಸೂಫಿ ಸಂತರಲ್ಲಿಯೂ ಬೇಡಿದರು ಅದೇ, ಇದು ಅದೇ, ಎಲ್ಲವೂ ಒಂದೇ. ರಾಮ ರಹೀಮನು ಒಂದೇ. ನಮ್ಮಲ್ಲಿ ಭೇದ ಯಾಕೆ? ಎಲ್ಲರೂ ಕೂಡಿ ಬಾಳೋಣ. ಇಂಥ ಸೂಫಿ ಸಂತರ ಒಂದು ಆಶೀರ್ವಾದದೊಂದಿಗೆ ನಿಮಗೆ ಸಮಯ ಸಿಕ್ಕರೆ ಎಲ್ಲೆಲ್ಲೋ ಮೋಜ ಮಜಾ ಮಸ್ತಿ ಮಾಡಲಿಕ್ಕೆ, ಎಲ್ಲೆಲ್ಲೋ ಪಾರ್ಟಿ ಮಾಡಲಕ್ಕ, ಹುಟ್ಟಬ್ಬಾಚಾರ ಮಾಡಲಕ್ಕ ಎಂತಿಂಥ ಪ್ರವಾಸಿ ಕೇಂದ್ರಗಳಿಗೆ ಹೋಗ್ತೀರಿ. ಒಮ್ಮೆ ಯಾದಗಿರಿದಿಂದ 4-5 ಕಿಲೋಮೀಟರ್ ಇರುವಂಥ ಹುಲ್ಕಲ್ ಜೆ ಗ್ರಾಮಕ್ಕೆ ಭೇಟಿ ಕೊಡ್ರಿ, ಪಾವನ ಆಗ್ತೀರಿ. ಆ ಸೂಫಿ ಸಂತರು ನಿಮಗೆಲ್ಲರಿಗೂ ನಮಗೆಲ್ಲರಿಗೂ ಅನುಗ್ರಹದ ಶಕ್ತಿ ಕೊಡಲಿ. ಅಲ್ಲಿ ಮಾಡುತ್ತಿರುವ 26ನೇ ವಯಸ್ಸಿನ ಯುವಕ ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿಯೇ ಒಂದು ಪವಾಡದ ಒಂದು ಸೂಫಿ ಸಂತರ ಒಂದು ದೇವಸ್ಥಾನ ದರ್ಗಾ ಅಂದರೆ ಹಜರತ್ ಸೈಯದ್ ಖಾನ್ ಶಾ ಮಾನ್ಶಾ ವಲಿಯಲ್ಲ ರಹಮತುಲ್ಲಾಹಿ. ಯಾದಗಿರಿ ಜಿಲ್ಲೆಯಿಂದ 6 ಕಿಲೋಮೀಟರ್ ಹುಲಿಕಲ್ ಜೆ ಗ್ರಾಮ,
ವಸತಿ ಸೌಲಭ್ಯ ಯಾದಗಿರಿ ನಗರದಲ್ಲಿ ಐತಿ. ಅಲ್ಲಿ ವರ್ಷಕ್ಕೆ 16ನೇ ತಾರೀಕದಂದು ಅತಿ ವಿಜೃಂಭಣೆಯಿಂದ ಉರುಸು ಮಾಡ್ತಾರ. ಶ್ರೀಗಂಧ ಸಂದಲ ಅರ್ಪಣೆ ಈ ಚಿಕ್ಕ ವಯಸ್ಸಿನ ಯುವಕನಿಂದಲೇ ಮಾಡಬೇಕಂತ ಆದೇಶ ಆದಾಗ ಈ ಯುವಕ ಮುಂದುವರಿಸ್ಕೊಂಡು ಹೊಂಟಾರ. ಆ ಯುವಕರಿಗೂ ಸಹಿತ ದೇವರು ಒಂದು ಶಕ್ತಿ ಕೊಡಲಿ, ಆರೋಗ್ಯ ಕೊಡಲಿ. ಹೆಚ್ಚಿನ ಬಡಜನರ ಮತ್ತು ಈ ತೊಂದರೆಗಳಿಗಾದ ತುಳಿತಕ್ಕೊಳಗಾದ ಜನತೆಗೆ ಒಂದು ಆಶಾದೀಪವಾಗಲಿ. ಯಾದಗಿರಿ ಸೂಫಿ ಸಂತರು ಒಳ್ಳೆಯ ಕಾರ್ಯ ಮಾಡಕತ್ತಾರ. ಸಮಯ ಸಿಕ್ಕರೆ ಹೋಗಿ ಬರ್ರಿ. ಖಡಕ ಜವಾರಿ ಕಾಕ ಅಲ್ಲಿ ಚಂದ್ರಮಾನದ ದೊಡ್ಡ ಜಾತ್ರೆಯಲ್ಲಿ ಹೋದಾಗ ಸ್ವತಃ ಅಲ್ಲೇ ನಿಂತು ವಿಡಿಯೋ ಮಾಡ್ತೀನಿ. ಅದರ ಸಮಗ್ರ ಮಾಹಿತಿಯನ್ನು ತೊಗೊಂಡು ಬಂದಿದ್ದೀನಿ. ಅದರ ಸಂಪೂರ್ಣ ವಿಡಿಯೋ ದೃಶ್ಯಗಳನ್ನ ಹಾಕಾಕತ್ತೀನಿ. ಆದರೆ ಅಲ್ಲಿ ಜನ ಆ ಉರುಸು ಮತ್ತು ಜಾತ್ರೆಯಲ್ಲಿ ಸೇರಿದಾಗ ಅಲ್ಲಿ ಮಾತನಾಡುವ ಅನುಭವದ ಮಾತುಗಳನ್ನ ನಿಮಗೆ ಮುಂದಿನ ಎಪಿಸೋಡ್ದಲ್ಲಿ ತೋರಿಸ್ತೀನಿ. ಹಾಗಾದ್ರೆ ಖಡಕ ಜವಾರಿ ಕಾಕ ಯಾದಗಿರಿ ಸುದ್ದಿ ತೊಗೊಂಡು ಬಂದಾನ, ಕರ್ನಾಟಕದ ಮಹಾಜನತೆಗೆ ತೋರ್ಸಾಕತ್ತಾನ. ಇನ್ನು ಮತ್ತೊಂದು ಖಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ಯೂಟ್ಯೂಬ್ದಲ್ಲಿ ಸಬ್ಸ್ಕ್ರೈಬ್ ಆಗ್ರಿ, ಫಾಲೋ ಮಾಡ್ಕೊತ ಹೋಗ್ರಿ. ಮತ್ತೊಂದು ಸುದ್ದಿ ಹೋಗಿ ಬರೋಕೆ ಅಪ್ಪನೆ ಕೊಡ್ತೀರಿ. ನಮಸ್ಕಾರ.